ಕಾಂಗ್ರೆಸ್ ಅಧಿಕಾರಿಗಳ ನಡುವೆ ನಡೀತಾ ಇರುವಂತಹ ಕುರ್ಚಿ ಕಾದಾಟ ಇದು. ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಕೋರ್ಟ್ನಲ್ಲಿ ಅವರ ಪರವಾಗಿ ತೀರ್ಪು ಬಂತು ಅಂತ ಈಗ ಇನ್ನೂ ಅಧಿಕಾರ ಸ್ವೀಕಾರ ಮಾಡಿ ಅಂತ ಸರ್ಕಾರದಿಂದ ಯಾವುದೇ ಆದೇಶ ಅಧಿಕೃತವಾಗಿ ಬರದೇ ಇದ್ರು ಕೂಡ ಈಗ ಆಲ್ರೆಡಿ ಅಲ್ಲಿ ನಾಗರಾಜನ್ ಅವರು ಡಿಡಿ ಇದ್ರು. ಹಾಗಿದ್ದು ಕೂಡ ಈಗ ಬಸವರಾಜ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಎಸ್ ಅನಿಲ್, ಭಾರಿ ಗೊಂದಲ ಇರುವಂತದ್ದು. ಅಫ್ಕೋರ್ಸ್ ಕೋರ್ಟ್ ತೀರ್ಪು ಈಗ ಬಸವರಾಜ್ ಪರ ಬಂದಿದೆ ನಿಜ, ಆದ್ರೆ ಈಗ ಸರ್ಕಾರದ ಒಂದು ಆದೇಶ ಬೇಕಲ್ವಾ, ಅವರು ಬಂದು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅಂತಂದ್ರೆ. ಯಾಕೆ ಸರ್ಕಾರ ಕೂಡ ಕೋರ್ಟ್ ತೀರ್ಪು ಕೊಟ್ಟ ಮೇಲೂ ಕೂಡ ಯಾವ ಆಕ್ಷನ್ ತೆಗೆದುಕೊಂಡಿಲ್ಲ? ಭಾರಿ ಗೊಂದಲದ ಗೂಡಾಗಿದೆ. ಈಗ ಏನ್ ನಿರ್ಣಯ ಆಗತ್ತಂತೆ? ಹೌದು ವೀನಾ, ಏನಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಂತೆ ಪ್ರತಿಪಕ್ಷಗಳು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರ ವರ್ಗಾವಣೆ ದಂಧೆಯಲ್ಲಿ ತೊಡಗಿದೆ ಅಂತೇಳಿ ಕೂಡ ಆರೋಪವನ್ನ ಮಾಡ್ತಿರುವಂಥದ್ದು. ಅದರಲ್ಲೂ ಬಿಜೆಪಿ ಹಾಗೂ JDS ಕೂಡ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಸೇರಿದಂತೆ ಇನ್ನಿತರ ನಾಯಕರ ವಿರುದ್ಧ ಏನು ವರ್ಗಾವಣೆ ದಂಧೆಯಲ್ಲಿ ಸರ್ಕಾರ ತೊಡಗಿದೆ ಅಂತ ಹೇಳಿ ಕೂಡ ಆರೋಪನ ಮಾಡಿರುವಂಥದ್ದು. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಬೆಳಗಾವಿಯಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿರುವಂಥದ್ದು. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಜಿಲ್ಲೆಯಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇಬ್ಬರು ಡಿಡಿಗಳ ಮಧ್ಯೆ ಇದೀಗ ಕುರ್ಚಿಗಾಗಿ ಫೈಟ್ ನಡೆದಿರುವಂಥದ್ದು. ಈ ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ಬಸವರಾಜ್ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ DD ಆಗಿ ಕೆಲಸ ಮಾಡ್ತಾ ಇದ್ರು. ಆ ಸರ್ಕಾರ ಬದಲಾದಂತೆ ಇದೀಗ ನಾಗರಾಜನ್ ಅವರನ್ನ ಇಲ್ಲಿ ಸರ್ಕಾರ ನಿಯೋಜನೆ ಮಾಡಿತ್ತು. ಹೀಗಾಗಿ ಅವಧಿ ಪೂರ್ವ ನನ್ನನ್ನು ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ಬಸವರಾಜ್ ಅವರು KAT ಮೆಟ್ಲೇರಿದ್ರು. KAT ಮೆಟ್ಲೇರಿದಂಥ ಸಂದರ್ಭದಲ್ಲಿ ಅವರಿಗೆ ಹಿನ್ನಡೆ ಆಗಿತ್ತು. ಬಳಿಕ ಅವರು ಹೈಕೋರ್ಟ್ ಮೆಟ್ಲೇರಿದಾಗ ಅವರಿಗೆ ಗೆಲುವಾಗಿರುವಂಥದ್ದು. ಆದರೆ ಈವರೆಗೂ ಕೂಡ ಸರ್ಕಾರ ಪರಿಷ್ಕೃತವಾದ ಆದೇಶವನ್ನು ಅವರಿಗೆ ಹೊರಡಿಸಿಲ್ಲ. ಆದರೂ ಕೂಡ ಕೋರ್ಟ್ ಆದೇಶವನ್ನು ಇಟ್ಟುಕೊಂಡು ಇದೀಗ ಬಸವರಾಜ್ ಅವರು ಬಂದು ಏನು ಸರ್ಕಾರಿ ಕಚೇರಿ ಇರ್ತಕ್ಕಂಥ ಎಲ್ಲ ವಾಹನಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಇದೀಗ ಅಧಿಕಾರವನ್ನು ಚಲಾಯಿಸ್ತಿರುವಂಥದ್ದು. ಬೆಳಗಾವಿಯಲ್ಲಿ ಕಳೆದ ವಾರ ಅಷ್ಟೇ ಚಳಿಗಾಲ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ಇಬ್ಬರು ಅಧಿಕಾರಿಗಳು ಕೂಡ ಏನು ಕುರ್ಚಿಗಾಗಿ ಫೈಟನ್ನು ಮಾಡಿದ್ರು, ಸರ್ಕಾರವನ್ನು ಮುಜುಗರಕ್ಕೆ ಈಡಾಗುವಂತೆ ಮಾಡಿರುವಂಥದ್ದು. ಇಷ್ಟೆಲ್ಲ ಘಟನೆಗಳಾದರೂ ಕೂಡ ಜಿಲ್ಲೆಯಲ್ಲೇ ಸಚಿವರಿದ್ದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರೂ ಕೂಡ ಈ ಸಮಸ್ಯೆನ ಬಗೆಹರಿಸೋಕೆ ಆಗಿಲ್ಲ. ಈ ಹಿಂದೆ ಕೂಡ 4-5 ತಿಂಗಳ ಹಿಂದೆ ಅಷ್ಟೇ ಬೆಳಗಾವಿ GDP ನೇಮಕ ವಿಚಾರದಲ್ಲೂ ಕೂಡ ಇದೇ ರೀತಿಯ ಗೊಂದಲ ಉಂಟಾಗಿತ್ತು. ಆಗಲೂ ಕೂಡ ಈ ಹಿಂದೆ ಬಸವರಾಜ್ ನಾಲತ್ವಾಡ್ ಅವರು DDP ಆಗಿ ಕೆಲಸ ಮಾಡ್ತಾ ಇದ್ರು. ಅವರ ಜಾಗಕ್ಕೆ ಪುಂಡ್ಲಿಕ್ ಅವರನ್ನ ಸರ್ಕಾರ ವರ್ಗಾವಣೆ ಮಾಡಿತ್ತು. ಆವಾಗ ನಾಲತ್ವಾಡ್ ಜಾಗಕ್ಕೆ ಪುಂಡ್ಲಿಕ್ ಅವರು ಬಂದರು. ಅವರು ನಾಲತ್ವಾಡ್ ಅವರು ಕೂಡ ಹಿಂದೆ KATಗೆ ಹೋಗಿ ಮರಳಿ ಮತ್ತೆ ಅಲ್ಲೇ ಕೂಡ ಅಧಿಕಾರವನ್ನು ವಹಿಸಿಕೊಂಡ್ರು. ಇಷ್ಟೆಲ್ಲ ಜಿಲ್ಲೆಯಲ್ಲೂ ಕೂಡ ಗೊಂದಲ ಆಗ್ತಿರುವಂಥದ್ದು. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಸಮರವೇ ಕಾರಣ ಅಂತೇಳಿ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂಥದ್ದು. ಕ್ಲಿಯರ್ ಮಾಡ್ತಾ ಇಲ್ಲ ಈಗ ಅಧಿಕೃತವಾಗಿ DD ಯಾರು ಅಂತ. ಈಗ ಒಂದ್ ಕಡೆ ಇವರು ಬಸವರಾಜ್ ಅವರು ಅಧಿಕಾರ ತಗೊಂಡಿದ್ದಾರೆ, ಎಲ್ಲವನ್ನೂ ತಮ್ಮ ಸುಪರ್ದಿಗೆ ತಗೊಂಡಿದ್ದಾರೆ ಅಂತ ಮಾತ್ರಕ್ಕೆ ಅವರೇ DD ಆಗಿ ಮುಂದುವರಿಬೇಕು ಅಂತನಾ, ಅಥವಾ ಅಧಿಕೃತವಾಗಿ ನ್ಯಾಯಬದ್ಧವಾಗಿ ಯಾರು DD ಅನ್ನೋ ಕ್ಲಾರಿಟಿ ಇನ್ನೂ ಕೂಡ ಸಿಗ್ತಾ ಇಲ್ವಾ, ಅಥವಾ ನಮ್ಮ ಸಚಿವರಿಗೆ ಅದನ್ನ ಸಾಲ್ವ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಪದೇ ಪದೇ ಇಂಥ ಗೊಂದಲಗಳಾಗ್ತಾನೆ ಇದೆಯಲ್ಲ. ಹೌದು ವಿನಯ, ಇವತ್ತು ನಾವು ಬೆಳಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಗೂ ಹೋಗಿದ್ವು. ಎಲ್ಲ ಇಲಾಖೆಗಳಿಗೆ ಯಾರು ಉಪನಿರ್ದೇಶಕರು ಇದ್ದಾರೆ ಅಂಥೇಳಿ ಬೋರ್ಡ್ ಸರ ಇರುತ್ತೆ. ಆದರೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರು ಯಾರು ಅಂಥೇಳಿ ಬೋರ್ಡ್ ಇಲ್ಲ. ಆದರೆ ಕೋರ್ಟ್ ಆದೇಶ ಹಿಡ್ಕೊಂಡು ಇದೀಗ ಬಸವರಾಜ್ ಅವರು ಬಂದು ಅಧಿಕಾರವನ್ನು ಚಲಾಯಿಸ್ತಿದ್ದಾರೆ. ನಾಗರಾಜ್ ಅವರು ಈಗ ಅಲ್ಲಿ ಇಲ್ಲ, ಸದ್ಯಕ್ಕೆ ಅಲ್ಲಿಲ್ಲ. ಹೀಗಾಗಿ ಈ ಬಗ್ಗೆ ನಾವು ಜಿಲ್ಲಾ ಪಂಚಾಯತಿ CEO ಹರ್ಷಲ್ ಗೋಯರ್ ಅವರನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ನಾಗರಾಜ್ ಅವರು ಈಗ ಸದ್ಯಕ್ಕೆ ಕೋರ್ಟ್ ಆದೇಶ ಇಟ್ಕೊಂಡು ಬಂದಿದ್ದಾರೆ. ಈ ಎಲ್ಲ ಇಬ್ಬರು ಅಧಿಕಾರಿಗಳ ಕಿತ್ತಾಟವನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೀನಿ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರ ಗಮನಕ್ಕೂ ತರ್ತೀನಿ, ಶೀಘ್ರವೇ ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತೇಳಿ ಕೂಡ ಹೇಳಿರುವಂಥದ್ದು. ಆದರೆ ಸದ್ಯ ಅಧಿಕೃತವಾಗಿ ಬಸವರಾಜು ಅಥವಾ ಏನು ಇವರು ನಾಗರಾಜು ಅನ್ನೋದು ಈಗ ಸ್ವತಃ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಬೆಳಗಾವಿ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣವಾಗಿರುವಂಥದ್ದು. ವೀನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.